ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾದ ಜಂಬೂ ಸವಾರಿಗೆ ಇನ್ನೇನು ಕೆಲವೇ ಗಂಟೆಗಳು ಕೂಡ ಬಾಕಿ ಇರುವಂತಹದ್ದು. ಈಗಾಗಲೇ ಅಂಬಾವಿಲಾಸ ಅರಮನೆಯಲ್ಲಿ ಜಂಬೂ ಸವಾರಿಗೆ ಬೇಕಾದಂತಹ ಅಂತಿಮ ಹಂತದ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇರ್ತಕ್ಕಂತಹದ್ದು. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಜಂಬೂ ಸವಾರಿಗೆ ಈಗಾಗಲೇ ಮಾಡಿಕೊಳ್ಳಲಾಗ್ತಾ ಇರ್ತಕ್ಕಂತಹದ್ದು. ಸುಮಾರು 1 ಗಂಟೆಯಿಂದ 1:18 ಒಳಗೆ ಸಲ್ಲುವಂತಹ ಶುಭ ಧನುರ್ ಲಗ್ನದಲ್ಲಿ ನಂದಿ ಧ್ವಜಕ್ಕೆ ಪೂಜೆಯನ್ನು ಸಲ್ಲಿಸುವುದರ ಮುಖೇನ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಂದು ಜಂಬೂ ಸವಾರಿ ಒಂದು ಮೆರವಣಿಗೆಗೆ ಚಾಲನೆಯನ್ನ ಕೊಡಲಾಗುತ್ತೆ. ಅನಂತರದಲ್ಲಿ ಎಲ್ಲಾ ರೀತಿಯ 125 ಕಲಾ ತಂಡಗಳೊಡನೆ 58 ಸ್ತಬ್ಧ ಚಿತ್ರಗಳು ಮತ್ತು ದಸರಾ ಗಜಪಡೆಯು ಕೂಡ ಅರಮನೆಯ ರಾಜಪಥಗಳಲ್ಲಿ ಒಂದು ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುವಂತಹದ್ದು. ಅದಕ್ಕೆ ಬೇಕಾದಂತಹ ಎಲ್ಲ ರೀತಿಯ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಂಡಿರ್ತಕ್ಕಂಥದ್ದು. ಅರಮನೆ ಅಂಗಳದಲ್ಲಿ ಸುಮಾರು 48,000ಕ್ಕೂ ಅಧಿಕ ಆಸನಗಳನ್ನ ವ್ಯವಸ್ಥೆ ಮಾಡಲಾಗಿರ್ತಕ್ಕಂತಹದ್ದು. ವಿವಿಐಪಿ ಮತ್ತು ಇನ್ವೈಟೀಸ್ ಗಳಿಗಾಗಿ ಒಂದಷ್ಟು ಇದನ್ನ ಡಿವೈಡ್ ಮಾಡಿ ಎನ್ಕ್ರೋಚ್ ಗಳನ್ನ ಕೂಡ ಈಗಾಗಲೇ ಗುರುತು ಮಾಡಿರ್ತಕ್ಕಂತಹದ್ದು. ಯಾವುದೇ ರೀತಿಯ ತೊಂದರೆಗಳು ಆಗಬಾರದು ಅಂತ ಹೇಳಿ ಪೊಲೀಸರನ್ನ ಕೂಡ ಬಿಗಿ ಭದ್ರತೆಗಾಗಿ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಮೈಸೂರು ನಗರಾದ್ಯಂತ ಸುಮಾರು 5,000ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಿದ್ರೆ ಸುಮಾರು 15ಕ್ಕೂ ಹೆಚ್ಚು ಕೆಎಸ್ಆರ್ಪಿ ತುಕಡಿಗಳು ಸೇರಿದಂತೆ ಸುಮಾರು 6,000ಕ್ಕೂ ಹೆಚ್ಚಿನ ಪೊಲೀಸರು ಇವತ್ತು ಮೈಸೂರು ನಗರದಲ್ಲಿ ಕಾಕಿ ಕಣ್ಗಾವಲನ್ನ ಕೂಡ ಇರಿಸಿರುವಂತಹದ್ದು. ಅಲ್ಲದೆ ಇವತ್ತು ಮೈಸೂರು ಅರಮನೆ ಒಳಗೂ ಕೂಡ ಸಾಕಷ್ಟು ಸಾಂಪ್ರದಾಯಿಕ ಪೂಜೆಗಳು ಕೂಡ ನಡೀತಾ ಇರುವಂತಹದ್ದು. ಬೆಳಗ್ಗೆ 9 ಗಂಟೆಯಿಂದ ಪೂಜೆಗಳು ಆರಂಭ ಆಗ್ತವೆ. ಬೆಳಗ್ಗೆ 9:30ಕ್ಕೆ ಅರಮನೆ ಸವಾರಿ ತೊಟ್ಟಿಗೆ ಪಟ್ಟದ ಆನೆ, ಕುದುರೆ, ಹಸುಗಳು ಆಗಮನ ಆಗುತ್ತೆ. ಸಮೀಪ ಪೂಜೆಯನ್ನ ಯದುವೀರ್ ಒಡೆಯರ್ ಅವರು ನೆರವೇರಿಸುತ್ತಾರೆ. 10 ಗಂಟೆಗೆ ಸವಾರಿ ತೊಟ್ಟಿಗೆ ಯದುವೀರ್ ಆಗಮನ ಆಗಿ 10:10ರಿಂದ ಜಟ್ಟಿ ಕಾಳಗ ಆರಂಭ ಆಗುತ್ತೆ. ಜಟ್ಟಿ ಕಾಳದಲ್ಲಿ ರಕ್ತ ಚಿಮ್ಮುತ್ತಿದ್ದಂತೆ ವಿಜಯ ಯಾತ್ರೆಯನ್ನು ಆರಂಭ ಮಾಡ್ತಾರೆ. 10:50ರಿಂದ 11:10ರವರೆಗೆ ಯದುವೀರ್ ಒಡೆಯರ್ ಅವರು ವಿಜಯ ಯಾತ್ರೆಯನ್ನು ಮುಗಿಸಿ ಭುವನೇಶ್ವರಿ ದೇವದಲ್ಲಿ ಬನ್ನಿ ಮರಕ್ಕೆ ಪೂಜೆಯನ್ನು ಸಲ್ಲಿಸಲಾಗುತ್ತೆ. ಅಷ್ಟೊತ್ತಿಗೆ ಧ್ವಜದ ಪೂಜೆಯು ಕೂಡ ನೆರವೇರಿ ಜಂಬೂ ಸವಾರಿ ಮೆರವಣಿಗೆಗೆ ಚಾಲನೆ ದೊರಕುವಂತಹದ್ದು. ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಈಗ ಅಧಿಕಾರಿಗಳು ಕೂಡ ಒಬ್ಬೊಬ್ಬರಾಗೆ ಬಂದು ತಮ್ಮ ತಂಡ ಈ ಸದಸ್ಯರುಗಳು ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲಾ ರೀತಿಯ ವ್ಯವಸ್ಥೆಗಳು ಸರಿಯಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಪರಿಶೀಲನೆಯನ್ನ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಇದೀಗ ಅರಮನೆ ಅಂಗಳದಕ್ಕೆ ಮೈಸೂರು ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಸೀಮಾ ಲಾಟ್ಕರ್ ಅವರು ಕೂಡ ಬಂದು ಪರಿಶೀಲನೆಯನ್ನ ನಡೆಸ್ತಾ ಇರ್ತಕ್ಕಂಥ ಅಂದ್ರೆ ಯಾವುದೇ ರೀತಿಯ ಲೋಪದೋಷಗಳು ಕೂಡ ಕಂಡು ಬರಬಾರ್ದಿಲ್ಲ. ಕಳೆದ ಬಾರಿ 60,000ಕ್ಕೂ ಹೆಚ್ಚಿನ ಆಸನದ ವ್ಯವಸ್ಥೆಯನ್ನ ಅಂಬಾವಿಲಾಸ ಅರಮನೆಯ ಒಳಭಾಗದಲ್ಲಿ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ಸಾಕಷ್ಟು ಗೊಂದಲಗಳು ಕೂಡ ಉಂಟಾಗಿತ್ತು. ಅದೇ ಕಾರಣಕ್ಕೆ ಇವತ್ತು ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ಒಂದು ಚಿಂತನೆಯನ್ನು ಮಾಡಿ ಈ ಬಾರಿ 15,000ಕ್ಕೂ ಹೆಚ್ಚಿನ ಆಸನಗಳನ್ನ ಕಡಿತಗೊಳಿಸಿ ಕೇವಲ 48,000 ಆಸನಗಳನ್ನ ಕೂಡ ಮಾಡಲಾಗ್ತಾ ಇರ್ತಕ್ಕಂತಹದ್ದು. ನೀವು ಈ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಇದು ವಿವಿಐಪಿ ಸೆಕ್ಷನ್ ಆಗಿರುವಂತಹದ್ದು. ಅಂದ್ರೆ ಸಿಎಂ ಸಿದ್ದರಾಮಯ್ಯ ಆಗಿರಬಹುದು, ಮುಖ್ಯಮಂತ್ರಿ ಮತ್ತು ರಾಜಕೀಯ ಗಣ್ಯರು ಕೂಡ ಆಗಿರುವ ಅವರು ಮತ್ತು ನ್ಯಾಯಾಲಯದ ಚೀಫ್ ಜಸ್ಟಿಸ್ಗಳೇನಿದ್ದಾರೆ ಅವರಿಗೆ ಈ ಒಂದು ಆಸನಗಳು ಮೀಸಲಾಗಿರ್ತಕ್ಕಂಥದ್ದು. ಅದರ ಪಕ್ಕದಲ್ಲೇ ವಿವಿಐಪಿಸ್ ಅಂದ್ರೆ ಶಾಸಕರು, ಸಚಿವರು ಇವರೆಲ್ಲರೂ ಕೂಡ ಬರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಇಲ್ಲಿ ಆಸನದ ವ್ಯವಸ್ಥೆಗಳನ್ನ ಕೂಡ ಮಾಡಲಾಗಿರ್ತಕ್ಕಂಥದ್ದು. 48,000ಕ್ಕೂ ಅಧಿಕ ಆಸನದ ವ್ಯವಸ್ಥೆಯನ್ನ ಅಂಬಾವಿಲಾಸ ಅರಮನೆಯಲ್ಲಿ ನಿರ್ಮಾಣ ಮಾಡಿದ್ದು. ಮತ್ತೊಂದು ಕಡೆ ಈಗ ದಸರಾ ಜಂಬೂ ಸವಾರಿಯ ಪ್ರಮುಖ ಆಕರ್ಷಣೆ ಆಗಿರ್ತಕ್ಕಂಥ ದಸರಾ ಗಜಪಡೆಗೂ ಕೂಡ ಒಂದಷ್ಟು ಚಿತ್ತಾರಗಳನ್ನು ಬಿಡಿಸುವುದರ ಮುಖೇನ ಜಂಬೂ ಸವಾರಿಗೆ ತಯಾರಿಯನ್ನ ನಡೆಸ್ತಾ ಇರ್ತಕ್ಕಂತಹದ್ದು. ಕ್ಯಾಮರಾ ಪರ್ಸನ್ ಶಿವಮೂರ್ತಿ ಜೊತೆ ಸಂದೀಪ್ ಕುಮಾರ್, ಅಶ್ವವೇಗ ನ್ಯೂಸ್, ಮೈಸೂರು.